ನಮಸ್ಕಾರ. ಲಕ್ಷ ಲಕ್ಷಗಟ್ಟಲೆ ಕೋಟಿ ಕೋಟಿಗಟ್ಟಲೆ ಸಾಲುಗಳಿದ್ರೂ ತೀರಿಸಬಹುದು. ದೇವರೇ ಹೇಳಿರುವ ಪರಿಹಾರ ಇದು. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇವಾಗ ಮನುಷ್ಯ ಸಾಲಗಳು ಮಾಡ್ಕೊಂಬಿಟ್ಟಿರ್ತಾನೆ. ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ ಮಾಡ್ಕೊಂಬಿಟ್ಟಿರ್ತಾನೆ. ಈಗ ಅದಕ್ಕೆ ಮದುವೆ ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಮದುವೆ ಆದಮೇಲೆ ಪಶ್ಚಾತ್ತಾಪಗಳು ಪಡೋದಕ್ಕಿಂತ ಮದುವೆ ಆಗೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಿಬಿಟ್ರೆ ಜೀವನಗಳು ಏನು ಅಂತ ಗೊತ್ತಾಗುತ್ತೆ. ಎರಡನೇದು, ಇವಾಗ ಗಂಡ ಊರು ತುಂಬ ಸಾಲ ಮಾಡ್ಕೊಂಡು, ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಇನ್ನೊಂದು ಮತ್ತೊಂದು ಮಾಡಿಕೊಂಡು ಬಂದಾಗ ಪಾಪ ಹೆಂಡ್ತಿ ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ? ಅದೇ ರೀತಿ ಹೆಂಡ್ತಿ ಮಕ್ಕಳು ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿಸು, ಇದು ಕೊಡಿಸು, ಟೂರ್ ಹೋಗೋಣ, ಪಿಕ್ನಿಕ್ ಹೋಗೋಣ, ರೆಸಾರ್ಟ್ಗೆ ಹೋಗೋಣ, ಫಾರಿನ್ಗೆ ಹೋಗೋಣ, ಆ ಮನೆ ತಗ, ಈ ಮನೆ ತಗ, ಅಪಾರ್ಟ್ಮೆಂಟ್ ತಗ, ಕಾರ್ ತಗ, ಬಂಗ್ಲೆ ತಗ, ಅದು ಬೇಕು, ಇದು ಬೇಕು, ಆ ಫಂಕ್ಷನ್ ಮಾಡೋಣ, ಈ ಫಂಕ್ಷನ್ ಮಾಡೋಣ. ನಾವಂತೂ ಓದೋಕ್ಕಾಗಲಿಲ್ಲ, ನಮ್ಮ ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳು ಲಕ್ಷಗಟ್ಟಲೆ ಕೊಟ್ಟು ಓದಿಸೋಣ, ಗ್ರ್ಯಾಂಡಾಗಿ ಮದುವೆ ಮಾಡೋಣ, ಮಕ್ಳಿಗೆ ಸೈಟ್ ತಗೋಣ, ಮಕ್ಳಿಗೆ ಮನೆ ಕಟ್ಸೋಣ, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದಾಗ ಗಂಡ ಪಾಪ ಎಲ್ಲಿಂದ ದುಡ್ಕೊಂಬರ್ಬೇಕು? ನೋಡ್ರಿ, ಇದು ಎಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ ಮದುವೆ ಮಾಡ್ಕೊಳೋದಕ್ಕಿಂತ ಮುಂಚೆ ಯೋಚನೆಗಳು ಮಾಡ್ಕೊಂಡು ತದನಂತರ ಮದುವೆ ಮಾಡ್ಕೊಬೇಕು. ಇಲ್ಲಾಂದರೆ ಇದು ಕಲಿಯುಗದಲ್ಲಿ ದುಡ್ಡು ಭಾಳ ಮುಖ್ಯ. ಎಲ್ಲ ಹೇಳ್ತಾರೆ ದುಡ್ಡು ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ಸಂಬಂಧಗಳು ಮುಖ್ಯ. ಬದನೆಕಾಯಿ ಹೇಳ್ತಾ ಇದ್ದೀನಲ್ಲ, ಜೇಬಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಗಲ್ಲಾ ಪೆಟ್ಟಿಗೆಯಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿ ಆದರೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ದುಡ್ಡು ಭಾಳ ಮುಖ್ಯ ರೀ ಕಲಿಯುಗದಲ್ಲಿ. ದುಡ್ಡಿಲ್ಲ ಅಂದರೆ ಆಟನೇ ನಡೆಯಲ್ಲ. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತೀವ ಇವೆರಡು ಸರಿಯಾಗಿದ್ದರೆ ಮಾತ್ರ ಆಟ, ಇಲ್ಲಾಂದರೆ ಆಟನೇ ಬಂದ್. ಅರ್ಥ ಆಯ್ತಾ? ಈಗ ಏನಾಗ್ಬಿಟ್ಟಿದೆ ಅಂದರೆ ಸಾಲುಗಳು ಕೈ ತುಂಬ ಮೈ ತುಂಬ ಸಾಲುಗಳು ಮಾಡ್ಕೊಂಬಿಟ್ಟಿರ್ತಾರೆ. ಈಗ ಅದನ್ನು ಸಾಲುಗಳು ಹೆಂಗಪ್ಪ ತೀರಿಸ್ಬೇಕು ಅಂತ ಒದ್ದಾಡ್ತಿರ್ತೀರ. ಈ ಸಾಲುಗಳು ಹೇಗೆ ತೀರಿಸ್ಬೇಕಪ್ಪ ಅಂತಂದರೆ ನೋಡಿ, ನಿಮ್ಮ ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು ರುದ್ರಾಕ್ಷಿ ಗಿಡನ ದೇವರ ಗಿಡ ಅಂತ ಕರಿತೀವಿ. ಇದನ್ನು ಮನೆ ಮುಂದೆ ಹಾಕೊಂಡು ಪ್ರತಿ ಸೋಮವಾರ, ಪ್ರತಿ ಗುರುವಾರದ ದಿನ ತುಪ್ಪದ ದೀಪ ಹಚ್ಚಿ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಸಂಜೆ ಹೊತ್ತು. ಎರಡನೇದು, ತಾರಾ ವೃಕ್ಷ, ತಾರೆ ಮರ, ತಾರೆ ಗಿಡದ ಸಸಿ, ತಾರೆ ಗಿಡ ಚಿಕ್ಕದು ತಗೊಂಡು ಎಲ್ಲಾದರೂ ನಿಮ್ಮ ಊರುಗಳಲ್ಲಿ ಶನಿ ದೇವಸ್ಥಾನ ಇದ್ದೇ ಇರುತ್ತೆ, ಶನಿ ದೇವಸ್ಥಾನದ ಮುಂದೆ ಹಾಕಿ. ಇದು ಶನಿದೇವನ ಇಷ್ಟವಾದ ವೃಕ್ಷ, ಇಷ್ಟವಾದ ಗಿಡ. ತಾರಾ ಮರ, ತಾರೆ ವೃಕ್ಷ ಶನಿದೇವನ ವಾಸಸ್ಥಳನು ಅಂತ ಕರೀತಾರೆ. ತುಂಬ ಪವರ್ಫುಲ್ ಇದು. ಎರಡನೇದು. ಮೂರನೇದು, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಹತ್ತೂರು ಲೇಔಟ್, ಯಲಹಂಕ, ಬೆಂಗಳೂರು. ಇಲ್ಲಿ ಅಮಾವಾಸ್ಯೆ ದಿನ ಅನ್ನ ಹೋಗಿ, ಹುಣ್ಣಿಮೆ ದಿನ ಅನ್ನ ಹೋಗಿ, ತ್ರಯೋದಶಿ ತಿಥಿ ಪ್ರದೋಷ ಅಂತ ಬರುತ್ತೆ, ಆ ಟೈಮಲ್ಲನ್ನು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಂಡು ಬನ್ನಿ. ನಾಲ್ಕನೇದು, ಪ್ರತಿ ಗುರುವಾರ ರಾತ್ರಿ 12 ಗಂಟೆಗೆ, ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ನಿಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಒಂದೊಂದು ಲವಂಗ ಹಾಕಿ, ಮಧ್ಯರಾತ್ರಿ 12 ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ, ಕನಕದಾರ ಸ್ತೋತ್ರ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ, ಶ್ರೀ ಸೂಕ್ತಂನ ಪಠಣೆ ಮಾಡಿ. ಪ್ರತಿದಿನ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಇಲ್ಲಪ್ಪ ಅಂದರೆ ನಿಮ್ಮ ಹತ್ರ ಬಂಗಾರನೋ, ಸೈಟೋ, ಮನೆನೋ, ಕಾರೋ
ಜಮೀನೋ, ಲ್ಯಾಂಡೋ, ಅಪಾರ್ಟ್ಮೆಂಟೋ ಏನೋ ಇರುತ್ತೆ. ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ಈ ಪರಿಹಾರಗಳು ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸಖತ್ತು ಪವರ್‌ಫುಲ್ ಪರಿಹಾರ. ಇವತ್ತೇನಾಗಿದೆ ಅಂದರೆ, ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ಸಾಲವಿಲ್ಲದ ಜೀವನ ಮಾಡಾನೇ ಇವತ್ತು ನಿಜವಾದ ಶ್ರೀಮಂತ. ತಿಳ್ಕೊಳ್ಳಿ. ಏಕೆಂದರೆ ನಾವಂತೂ ಓದಲಿಲ್ಲ. ನಾವಂತೂ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಓದ್ಬಿಟ್ವಿ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಒಳ್ಳೊಳ್ಳೆ ಸ್ಕೂಲು, ಕಾಲೇಜುಗಳಿಗೆ ಹಾಕ್ತೀರ. ತಪ್ಪು ಅನ್ನಲ್ಲ. ಬಟ್ ನಮ್ಮ ಕೆಪಾಸಿಟಿ ನೋಡ್ಕೊಂಡು ಹಾಕ್ಬೇಕಲ್ವ. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಫ್ರೆಂಡ್ಸ್ ಮಕ್ಕಳು, ಸಂಬಂಧಿಕರ ಮಕ್ಕಳು ಅಲ್ಲಿ ಓದ್ತಾನೆ, ಇಲ್ಲಿ ಓದ್ತಾಳೆ ಅಂತ ಲಕ್ಷಗಟ್ಟಲೆ ಕೊಟ್ಟು ಓದಿಸ್ಬಿಡ್ತೀರ. ಒಂದೇ ರೀತಿ ಇರಲ್ವಲ್ಲ. ಹಣಕಾಸಿನ ಸಮಸ್ಯೆ ಬಂದಾಗ ಫೀಸ್ಗಳು ಕಟ್ಟಕ್ಕೆ ಒದ್ದಾಡ್ತಿರ್ತಾರೆ. ಅರ್ಥ ಆಯ್ತೀರಾ? ಮದುವೆ ಗ್ರ್ಯಾಂಡಾಗಿ ಸಾಲಗಳು ಮಾಡಿ ಮಕ್ಕಳು ಮದುವೆ ಮಾಡಿಬಿಡೋದು. ಸಾಲ ಹೆಂಗೆ ತೀರ್ತತ ಆಮೇಲೆ? ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮನುಷ್ಯನೇ ಮಾಡ್ಕೊತ ಹೋಗ್ತಾನೆ. ಅದಕ್ಕೆ ಮದುವೆ ಮಾಡ್ಕೊಳೋದಕ್ಕಿಂತ ಮುಂಚೆ 108 ಸರಿ ಯೋಚನೆ ಮಾಡ್ಕೊಬೇಕು. ಯೋಚನೆ ಮಾಡಿ ಮದುವೆಗಳು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಇವತ್ತು ದುಡ್ಡಿಲ್ಲ ಅಂದರೆ ಆಟ ಏನೂ ನಡೆಯಲ್ಲ. ಆಟ ಬಂದು ತಿಳ್ಕೊಂಬಿಡಿ. ಇದಂತೂ ಸತ್ಯ. ಒಂದು. ಎರಡನೇದು, ಈಗ ಗಂಡ ಸಿಕ್ಕಾಪಟ್ಟೆ ಖರ್ಚು ಮಾಡೋದು, ಇವರಿಗೆ ಕೊಡೋದು ಜಾಸ್ತಿ. ಆಮೇಲೆ ಕೈ ತುಂಬ ಸಾಲಗಳು ಮಾಡ್ಕೊಂಬರೋದು. ಅವ್ರ ಹತ್ರ ಇವ್ರ ಹತ್ರ ಆ ಲೋನು, ಬ್ಯಾಂಕ್ ಲೋನಲ್ಲಿ, ಆ ಬ್ಯಾಂಕುಗಳಲ್ಲಿ, ಈ ಬ್ಯಾಂಕುಗಳಲ್ಲಿ, ಆ ಚೀಟಿ ವ್ಯವಹಾರ, ಇದು ಇನ್ನೊಂದು ಮತ್ತೊಂದು ಮಾಡಿದರೆ ಪಾಪ ಹೆಂಡ್ತಿ ಮಕ್ಳು ಏನು ಮಾಡೋಕ್ಕಾಗುತ್ತೆ? ಅದೇ ರೀತಿ ಗಂಡನ ಆದಾಯಕ್ಕೆ ತಕ್ಕಂತೆ ಹೆಂಡ್ತಿ ಮಕ್ಕಳು ಬದುಕಿದರೆ ಸಾಲ ಏನೂ ಆಗಲ್ಲ. ಮತ್ತು ಇವ್ರಿಗೆ ಪಾಪ ಬೇಕು. ಮತ್ತು ಎಲ್ಲ ನೋಡ್ತಾರೆ. ಎಲ್ಲರೂ ಇದ್ದಂಗೆ ನಾವು ಇರಬೇಕು ಅಂತ ಬಯಸ್ತಾರೆ ಹೆಂಡ್ತಿ ಮಕ್ಕಳು. ತಪ್ಪು ಅನ್ನಲ್ಲ. ಅದು ಬೇಕು, ಇದು ಬೇಕು ಅಂತ ಕೇಳಿದಾಗ ಪಾಪ ಗಂಡು ಮಕ್ಕಳು ಎಲ್ಲಿಂದ ತೊಗೊಂಬರ್ತಾರೆ? ಅವಾಗೇನಾಗುತ್ತೆ? ನೋಡ್ರಿ ಈ ಸಮಸ್ಯೆಗಳು. ಅದಕ್ಕೆ ಹೆಂಡ್ತಿ ಮನೆ ಒಳಗಡೆ ಜುಗ್ಗಿ ಆಗಿರಬೇಕಂತೆ. ಯಾರ ಮನೆ ಒಳಗಡೆ ಹೆಣ್ಮಕ್ಳು ಜುಗ್ತನ ಮಾಡಿದರೆ, ದುಡ್ಡಿನಲ್ಲಿ ಕಂಟ್ರೋಲಿಂಗ್ ಇದ್ದಾಗ, ಖರ್ಚು ಮಾಡಬೇಡ್ರಿ, ಅನಾವಶ್ಯಕ ಅದು ಇದು ಸಾಲ ಮಾಡ್ಕೊಂಬೇಡ್ರಿ, ಇರೋದ್ರಲ್ಲೇ ಬದುಕೋಣ ಅಂತ ಯಾರು ಹೇಳ್ತಾರೋ ಅವ್ರ ಮನೆ ಲಕ್ಷ್ಮಿ ಸದಾ ಒಲಿತಾಳೆ. ಇದಂತೂ ಸತ್ಯ. ಈ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಜ್ಯೋತಿಷಿಯಾಗಿ ನಾನು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.